ಹಿಂದೂ ಸೇವಾ ಪ್ರತಿಷ್ಠಾನ ಹಾಗೂ ಸಮರ್ಪಕ ಸೇವಾ ಟ್ರಸ್ಟ್ ವತಿಯಿಂದ ಮಹಿಳಾ ಸಬಲೀಕರಣ ಯೋಜನೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಶ್ರೀ ಯೋಗಿ ನಾರಾಯಣ ಸ್ವಾಮಿ ಸಭಾಂಗಣದಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 5 ವರ್ಷಗಳಿಂದಲೂ ಯುವತಿಯರಿಗೆ ಉಚಿತವಾಗಿ ಹೊಲಿಗೆ ತರಬೇತಿ, ಕಂಪ್ಯೂಟರ್, ಬ್ಯೂಟಿಷಿಯನ್, ಸ್ಪೋಕನ್ ಇಂಗ್ಲಿಷ್ ತರಬೇತಿ ನೀಡಲಾಗುತ್ತಿತ್ತು ಎಂದು ಚಿಂತಾಮಣಿಯ ಶ್ರೀ ಯೋಗಿ ನಾರಾಯಣ ಸ್ವಾಮಿ ಸನ್ನಿಧಾನದಲ್ಲಿ ತರಬೇತಿ ಪಡೆದಿರುವ 862 ಯುವತಿಯರಿಗೆ ಪ್ರಮಾಣ ಪತ್ರ ನೀಡುವ ಕಾರ್ಯಕ್ರಮ ಶ್ರೀ ಯೋಗಿ ನಾರಾಯಣ ಸಭಾಂಗಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಜಂಗಮಕೋಟೆ, ಬಿದ್ದರಹಳ್ಳಿ, ಹಳೆ ಟೌನ್ ಹಾಗೂ ಚಿಂತಾಮಣಿ ತರಬೇತಿ ಕೇಂದ್ರದ ಮಾಲೀಕರು ಆಗಮಿಸಿದರು. ಶ್ರೀ ಯೋಗಿ ನಾರಾಯಣ ಯತೀಂದ್ರ ಸನ್ನಿಧಾನ ಧರ್ಮಾಧಿಕಾರಿಗಳಾದ ಶ್ರೀ ಎಂ.ಆರ್. ಜಯರಾಮ್ ರವರು ಮಾತನಾಡಿ, ಹಿಂದೂ ಧರ್ಮ ಭಾರತದ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಯುವತಿಯರ ಆಚಾರಗಳ ಬಗ್ಗೆ ಉಪನ್ಯಾಸ ನೀಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೀಡಿದ ತತ್ವ ಸಂಸ್ಕೃತಿ ಪಾಲಿಸಬೇಕೆಂದು, ಅನ್ಯ ಲಕ್ಷ್ಯಗಳಿಗಾಗಿ ಯುವತಿಯರು ಉಪಸಂದೇಶ ಪಡೆದು ಕಟ್ಟುಬದ್ಧವಾಗಿರಬೇಕು ಎಂದು ಹೇಳಿದರು. ಸಮಾಜ ಸೇವೆ ಮಾಡುವ ವ್ಯಕ್ತಿಗಳನ್ನು ಗುರುತಿಸಿ ಸೇವಾಜೀವಿ ಎಂಬ ಪುರಸ್ಕಾರವನ್ನು 8 ಜನ ಮಹನೀಯರಾದ ಶ್ರೀ ಮಲ್ಲಿಕಾರ್ಜುನ, ಶ್ರೀ ಭಾಸ್ಕರ್, ಶ್ರೀ ಅನಿಲ್, ಪ್ರತಿಷ್ಠಾನ ಟ್ರಸ್ಟ್ ಸದಸ್ಯ ಶ್ರೀ ಕೆ. ನರಸಿಂಹಪ್ಪ, ಶ್ರೀ ಕೃಷ್ಣಪ್ಪ, ಶ್ರೀ ಅಶೋಕ್, ಶ್ರೀ ಜಯರಾಮ್, ವಿಎಸ್ಎಸ್ಎನ್ ನೇತೃತ್ವದಲ್ಲಿ ಇವರುಗಳಿಗೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಆಯೋಜಕರು ಕುಮಾರಿ ಗಾನವಿ, ಕುಮಾರಿ ವಂದನಾ, ಗೌತಮಿ, ಲಕ್ಷ್ಮಿ. ಇನ್ನು ಕಾರ್ಯಕ್ರಮದಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ರಾಜ್ಯ ನಿರ್ದೇಶಕರಾದ ಶ್ರೀ ಸುರೇಶ್ ರವರು, ಟ್ರಸ್ಟಿನ ಶ್ರೀ ರಾಜಣ್ಣರವರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ವಾರಕ್ಕೊಮ್ಮೆ ಮಾತೃಮಂಡಳಿಗಳು ಹಾಗೆ ಕಿಶೋರಿ ವರ್ಗ ಈ ಬೇರೆ ಬೇರೆ ಅಟ್ರಾಕ್ಷನ್ಗೆ ಟೀನೇಜರ್ ಇರುವಂತಹ ಹೆಣ್ಮಕ್ಳು ಬಲಿಯಾಗಬಾರದು ಅಂತ ಅಂದ್ಬಿಟ್ಟು ಕಿಶೋರಿ ವಿಕಾಸ ಕೇಂದ್ರಗಳು ಕೂಡ ಸುಮಾರು 120 ಕಿಶೋರಿ ವಿಕಾಸ ಕೇಂದ್ರಗಳು ಕೂಡ ನಡೀತಾ ಇದೆ. ಅದಾದ್ಮೇಲೆ ನಿರಾಮಯ ಅಂತ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ಫಾರಿನಲ್ಲಿರ್ತಾರೆ ಮಕ್ಕಳು, ತಂದೆ ತಾಯಿ ಇಲ್ಲೇ ಇರ್ತಾರೆ ಊರಲ್ಲಿ, ಬೆಂಗಳೂರು ಇಂಥ ನಗರಗಳಲ್ಲಿ. ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರ ಸೇವೆ ಮಾಡೋದಕ್ಕೋಸ್ಕರ ನಿರಾಮಯ ಅಂತ ಯಾರು ಉದ್ಯೋಗ ಇರಲಿಲ್ಲ ಅವರಿಗೆ ನರ್ಸಿಂಗ್ ತರಬೇತಿಯನ್ನು ಕೊಟ್ಟು ಅವರಿಗೆ ಉದ್ಯೋಗವನ್ನು ಕೊಟ್ಟು ಅಲ್ಲಿ ಸೇವೆಯನ್ನು ಮಾಡುವಂಥದ್ದು ನಿರಾಮಯ ಅಂತ. ಅದು ಕೂಡ ಕರ್ನಾಟಕದಾದ್ಯಂತ ಇವಾಗ ನಡೀತಾ ಇದೆ. 5ನೇ ಒಂದು ಶಿಬಿರ ಕೂಡ ಆಗಿದೆ ನಿರಾಮಯದ್ದು. ಸುಮಾರು 240 ಫಲಾನುಭವಿಗಳು ಕಳೆದಿದ್ದಾರೆ. ಹಾಗೆ ಹೊಲಿಗೆ ತರಬೇತಿ ಕೇಂದ್ರಗಳು ಸುಮಾರು 23ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಹೊಲಿಗೆ, ಬ್ಯೂಟಿಷಿಯನ್, ಕಂಪ್ಯೂಟರ್ ಮತ್ತೆ ಕಸೂತಿ ಈ ಎಲ್ಲ ಶಿಕ್ಷಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಒಟ್ಟಲ್ಲಿ ಕಳೆದ 4 ವರ್ಷಗಳಲ್ಲಿ ಕೊರೋನಾದಿಂದ ಕುಟುಂಬಗಳು ಬೀದಿಗೆ ಬರಬಾರದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅಂತಹ ಕುಟುಂಬಗಳಿಗೆ ಅನುಕೂಲವಾಗಲಿ ಅಂತ ಬಿಟ್ಟು ಇಲ್ಲಿ ಪ್ರಾರಂಭ ಮಾಡಿದ್ದು ಯುನಿಯನ್ ಗವರ್ಮೆಂಟ್ ಅಂತ. ಕಳೆದ 5ನೇ ವರ್ಷ, 5 ವರ್ಷಕ್ಕೆ ಸುಮಾರು 3,200ಕ್ಕಿಂತ ಹೆಚ್ಚು ಮಾತೆಯರಿಗೆ ಶಿಕ್ಷಣವನ್ನ ಕೊಡಲಾಗಿದೆ. ಅದಲ್ಲದೆ ಹಿಂದೂ ಸೇವಾ ಪ್ರತಿಷ್ಠಾನ ಮತ್ತು ಸಮರ್ಪಕ ಸೇವಾ ಟ್ರಸ್ಟ್ ಅಡಿಯಲ್ಲಿ SSLC ದಾಪಕ ಯೋಜನೆ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಒಂದು 8,000 ಮಕ್ಕಳಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ SSLC ರಿಸಲ್ಟ್ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಪ್ರತಿ ತಿಂಗಳಿಗೆ 550 ರೂಪಾಯಿ ಕೊಡುವಂತಹ ಒಂದು ಕೆಲಸ ಕೂಡ ಹಿಂದೂ ಸೇವಾ ಪ್ರತಿಷ್ಠಾನದ ವತಿಯಿಂದ ಆಗ್ತಾ ಇದೆ. ಹಾಗೆ ಶಾಲೆಗಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು, ಶೌಚಾಲಯಗಳ ನಿರ್ಮಾಣ ಈಗ ಗುರುಮಂಡೆಯಲ್ಲಿ ಶ್ರೀ ರಾಜಣ್ಣಜಿಯವರ ಒಂದು ಮಾರ್ಗದರ್ಶನದಲ್ಲಿ 31 ಶೌಚಾಲಯಗಳ ನಿರ್ಮಾಣ ಆಗ್ತಾ ಇದೆ. ಹಿಂದೆ ಇದೇ ಜನಮಕೋಟೆ, ಎಚ್ ಕ್ರಾಸ್, ಬೇರೆ ಬೇರೆ ಕಡೆ ದಿಬ್ಬೂರಹಳ್ಳಿ ಇಂಥ ಕಡೆ ಎಲ್ಲ ಶೌಚಾಲಯಗಳ ನಿರ್ಮಾಣ ನಡೆದಿದೆ CSR ಫಂಡ್ ವತಿಯಿಂದ. ಹಾಗೆ 6 ಪ್ಲಾಂಟ್ಗಳನ್ನು
ಯಥೇಚ್ಛವಾಗಿ ನಡ್ಕೊಂಡು ಬರ್ತಾ ಇದೆ. ಇವೆಲ್ಲವೂ ಕೂಡ ಹಿಂದೂ ಸೇವಾ ಪ್ರತಿಷ್ಠಾನದ ಚಟುವಟಿಕೆಗಳಾಗಿದೆ. ಇದ್ರ ಜೊತೆಗೆ ಯಾರು ಸಿಂಗಲ್ ಪೇರೆಂಟ್ ಇರ್ತಾರೆ ಅಥವಾ ಅನಾಥ ಮಕ್ಕಳಿರ್ತಾರೆ ಅಂತ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಸಂಪೂರ್ಣ ಉಚಿತವಾಗಿ ಸಾಕುವಂತ ಕೆಲಸ ಆಗುತ್ತೆ. ಸುಮಾರು 12 ನೆಲೆಗಳು, ಅಂದ್ರೆ ಅನಾಥ ಆಶ್ರಮ ಅಂತ ಕರೆಯುವುದು ಇಂಡೈರೆಕ್ಟ್ ಆಗಿ 12 ನೆಲೆಗಳಲ್ಲಿ 478 ಮಕ್ಕಳು ಈಗ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಮನೋರಂಜನ, ಇದು ವಿಕಲಚೇತನ ಮಕ್ಕಳು ಬೀದಿಯಲ್ಲಿರ್ತಾರೆ, ಅಥವಾ ಯಾರು ನೋಡ್ಕೊಳ್ಳೋರು ಇರಲ್ಲ, ಅವರೆಲ್ಲರನ್ನ ಸಾಕಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು 275 ಮಕ್ಕಳು ಮನೋರಂಜನದಲ್ಲಿ ಈಗ ನಮ್ಮ ಬಳಿಯಲ್ಲಿ ತಮ್ಮ ವ್ಯಾಸಂಗವನ್ನ ಮತ್ತೆ ಆರೋಗ್ಯವನ್ನು ನೋಡ್ಕೊಂಡು ಬೆಳೀತಾ ಇದ್ದಾರೆ. ಅದ್ರ ಜೊತೆಗೆ ಸುಪ್ರಜಾ ಗರ್ಭ ಸಂಸ್ಕಾರ ಕೇಂದ್ರ ಅಂತ ಬಿಟ್ಟು ಮಕ್ಕಳು ಹುಟ್ಟುವಂತ ಮಕ್ಕಳು ನಮಗೆಲ್ಲ ಗೊತ್ತಿದೆ, ಅಭಿಮನ್ಯು ಶ್ರೀಕೃಷ್ಣ ಹೊಟ್ಟೆಯಿದ್ದಾಗ ತಾಯಿ ಮಾತನ್ನ ಕೇಳಿಸ್ಕೊಳ್ತಿದ್ರು ಅಂತ ಒಂದು ಸುಪ್ರಜಾ ಅಂದ್ರೆ ಅತ್ಯಂತ ಉತ್ತಮವಾದಂತಹ ಪ್ರಜೆ ಹುಟ್ಟಿ ಅಂತ ಬಿಟ್ಟು ಸುಪ್ರಜಾ ಸಲಹಾ ಕೇಂದ್ರವನ್ನು ನಾವು ತೆರೆದಿದ್ದೇವೆ. ಹಾಗೆ ಕೊನೆಯಾಗಿ ಆಪ್ತ ಸಲಹಾ ಕೇಂದ್ರ, ಆಪ್ತ ಸಲಹಾ ಕೇಂದ್ರದಲ್ಲಿ ನಿರಂತರವಾಗಿ ಅಲ್ಲಿ ಮಾನಸಿಕವಾಗಿ ಒತ್ತಡಗಳಿಂದ ಬಳಲಿರುವಂತಹ ತಾಯಂದಿರಾಗಬಹುದು, ಪುರುಷರಾಗಬಹುದು, ಅವರು ಸೂಸೈಡ್ ಮಾಡ್ಕೋಬಾರದು ಅನ್ನೋ ದೃಷ್ಟಿಯಿಂದ ಅವರನ್ನ ಜೀವ ಉಳಿಸೋದಕ್ಕೋಸ್ಕರ ಒಂದು ಚಟುವಟಿಕೆ ಮಾಡ್ತೀವಿ. ಅದರಲ್ಲಿ ಈ ಮೊನ್ನೆ ವಾರ್ಷಿಕ ಭೇಟಿಯಲ್ಲಿ ಗೊತ್ತಂತ ವರದಿ ಪ್ರಕಾರ ಸುಮಾರು 110 ಜನ ಸೂಸೈಡ್ ಮಾಡ್ಕೋಬೇಕು ಅನ್ನುವಂಥವ್ರನ್ನ ಉಳಿಸುವಂತ ಕೆಲಸ ಈ ಪ್ರಸನ್ನ ಆಪ್ತ ಸಲಹಾ ಕೇಂದ್ರದಿಂದ ನಡೆದಿದೆ. ಇದಕ್ಕೆಲ್ಲರಿಗೂ ಕೂಡ ಪ್ರತಿ ವರ್ಷ ನಮ್ಮ ವಿಶ್ವಸಂಸ್ಥೆಯ ವೇಣುಗೋಪಾಲಜಿ, ರಾಜಣ್ಣಜಿ ಇವರೆಲ್ಲರ ಒಂದು ಪರಿಶ್ರಮದಿಂದ ನಮ್ಗೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸುಮಾರು ಕಾರ್ಯಕ್ರಮ ಇದೆ, ಹೇಳಿದ್ರೆ ಜಾಸ್ತಿ ಇದೆ. ಆದ್ರೆ ಪ್ರತಿ ದಿನ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಹಣ್ಣಿನ ಅಂಗಡಿಗಳ ಹತ್ರ ಹೋಗಿ ಉಳಿದಿರುವಂತಹ ಹಣ್ಣುಗಳನ್ನು ತಗೊಂಡು ನಮ್ಮ ಚಿಕ್ಕಬಳ್ಳಾಪುರ ವಿಶೇಷವಾಗಿ ಎಲ್ಲವನ್ನ ಹಾಕ್ತಾರೆ. ನಿಜವಾಗ್ಲೂ ಈ ಕೆಲಸ ಯಾರು ಮಾಡಲ್ಲ. ವಾಸ್ತವಣ್ಣನವರಿಗೆ ಭಾರತ ಮತ್ತೆ ಆಶೀರ್ವಾದ ಇರಬೇಕು ಅಂತ ಕೋರ್ಕೊಳ್ತೀವಿ. ಎರಡನೇವರು ಹಿಂದೂ ಧರ್ಮದ ಕೆಲಸ ಇದೆ ಅಂತ ಹೇಳಿದ್ರೆ ಹಣಕಾಸು ಇಲ್ಲ ಅಂತ ಹೇಳೋದೇ ಇಲ್ಲ, ಯಾವಾಗಲೂ ಸಹಕಾರ ಕೊಡ್ತಾರೆ. ಅದ್ರ ಜೊತೆಗೆ ಅದು ಪಾಡಿದ್ರೆ ಆ ಮಂದಿರಕ್ಕೆ ಹೋಗ್ಬಿಟ್ಟು ಸ್ವಂತ ದುಡ್ಡು ಹಾಕಿ ಬೇರೆಯವರು ಅವರು ಕೂಡ ಧನ್ಯವಾದಗಳನ್ನು ಹೇಳ್ತಾರೆ. ಇನ್ನೊಬ್ರು ಆನಂದಣ್ಣ ಚಿಕ್ಕಬಳ್ಳಾಪುರದವರು ಕೊರೋನಾ ಸಮಯ ಬಡವರು ಬಂದಿರುವ ಏನ್ ಹೇಳ್ತಾರೆ ಜನ ಅಂತ ಅವರಿಗೆ ಪ್ರತಿನಿತ್ಯ ಸುಮಾರು ಯಾವಾಗಲೂ ಕೂಡ ಮುಂದೆ ಬಂದು ನಿಂತ್ಕೊಳ್ತಾರೆ. ಆನಂದ್ ಅವರು ಕೂಡ ಧನ್ಯವಾದಗಳು. ಹಾಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಬ್ರು ನರಸಿಂಹಪ್ಪಣ್ಣವರು ಅವರು ಸಂಕೋಚ ಪಡ್ತಾ ಇದ್ದಾರೆ. ನರಸಿಂಹಪ್ಪಣ್ಣವರು ಹಿಂದೂ ಸಮಾವೇಶ ಮತ್ತೆ ಹಿಂದುತ್ವದ ಕಾರ್ಯಕ್ರಮಗಳು ಯಾವಾಗೂ ಮುಂದೆ ಇರ್ತಾರೆ. ಅವರ ಅಡಿಯಲ್ಲಿ ಸುಮಾರು 540 ಗ್ರಾಮಗಳು ಓಡಾಡ್ತಾರೆ. ಈಗ ಗ್ರಾಮಗಳೊಳಗೆ ಭಜನೆಯನ್ನ ಎಲ್ಲರೂ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇನ್ನೊಬ್ರು ಆದಾಗ ಯಾವುದೇ ರೀತಿಯಾದಂತಹ ಜಾತಿ ಭೇದ ಇಲ್ಲದೆ ಎಲ್ಲರ ಮನೆಯಲ್ಲೂ ಕೂಡ ಪ್ರತಿ ಗುರುವಾರ ಈಗ ಪ್ರಸಾದ ವಿತರಣೆ ಜೊತೆಗೆ ಭಗವದ್ಗೀತೆಯ ಪಾರಾಯಣ ಮತ್ತೆ ರಾಮಾಯಣದ ಪಾರಾಯಣ ಎಲ್ಲರೂ ಕೂಡ ನಡೀತಾ ಇದೆ. ಎಲ್ಲಾ ಜಾತಿಯವರು ಕೂಡ ಬೆಂಗಳೂರಿನ ನಿವಾಸಿಗಳು ನಮ್ಮ ಹತ್ರ ಸುರೇಶ್ ಅವರು ಬಂದು ಕೇಳಿದ್ರು ಮಕ್ಕಳಿಗೆ ಏನಾದ್ರು ಕೊಡ್ಬೇಕಾ ಅಂತ. ಮನೆ ಪಾಠ ನಡೆಯುವಂತ ಮಕ್ಕಳಿಗೆ ಎಲ್ಲರೂ ಕೂಡ ರಿಟೈರ್ಡ್ ಆದ್ಮೇಲೆ ಅವ್ರ ಸ್ವಂತ ದುಡ್ಡು ಕೈಯಲ್ಲಿ ಕೊಡೋಕೆ ಮಾಡ್ತಾರೆ. ಆದ್ರೆ ಬಟ್ಟೆ, ಬ್ಯಾಗ್ಗಳು, ಬೋರ್ಡ್ಗಳು ಇವೆಲ್ಲವನ್ನ ಕೂಡ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಡಿಯ ಸೇವೆಯನ್ನ ಈಗ ನಿಂತಿರುವ ಜಯರಾಮ್ ಅವರು ಇವರು ಇದೇ ಕೈವಾರದ ನಿವಾಸಿಗಳು. ಒಂದು ಕೈವಾರ ಕೃಷಿ ಸಹಕಾರ ಸಂಘ ಅಂತ ಬಿಟ್ಟು ಪ್ರಾರಂಭ ಮಾಡಿದ್ರು. ಈ ಕೃಷಿ ಸಹಕಾರ ಸಂಘದಿಂದ ಬಡ ಹೆಣ್ಣು ಮಕ್ಕಳಿಗೆ ಹಾಗೆ ಅದ್ರ ಜೊತೆಗೆ ರೈತರಿಗೆ 0ಯಿಂದ ಸ್ಟಾರ್ಟ್ ಮಾಡಿ ಹಾಗೆ ನಮ್ಮ ಮುಂದೆ ಸೇವಾ ಪ್ರತಿಷ್ಠಾನ ಸಮರ್ಪಕ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಈ ಸಮಾಜದ ಮುಖ್ಯಸ್ಥರಾಗಿರ್ತಕ್ಕಂತಹ ಹುಟ್ಟಿದೆ. ಹುಟ್ಟಿದ ಮೇಲೆ ಸಾವು ಹುಟ್ಟಿದೆ. ಈ ಭಾರತ ದೇಶದಲ್ಲಿ ಸಾವು ಆಗ್ತದೆ. ಇದು ಪವಿತ್ರವಾದಂತಹ ದೇಶ. ಈ ಒಂದು ನಮ್ಮ ಭಾರತ ದೇಶ ಏನಿದೆ ಅದು ನಮ್ಮ ಜೀವ. ಇಡೀ ಪ್ರಪಂಚಕ್ಕೆ ಧರ್ಮವನ್ನು ಮತ್ತು ಸಂಸ್ಕೃತಿಯನ್ನು ಕೊಟ್ಟಿರ್ತಕ್ಕಂಥ ಈ ಭಾರತ ದೇಶ ಉಳಿದರೆ ಇಡೀ ಪ್ರಪಂಚ ಉಳಿಯುತ್ತೆ. ಅದರಿಂದಾಗಿ ನಾವು ಹುಟ್ಟೋದೇ ಒಂದು ಪುಣ್ಯ.
ಹೆಣ್ಮಕ್ಳಿಗೆ ಕಟ್ಕೊಳ್ಬೋದು, ಆವಾಗ ಹೆಣ್ಮಕ್ಳಿಗೆ ಕಟ್ಕೊಳ್ತಾ ಇದೆಯಾ, ನಿಮಗೆ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದೆ. ನಮ್ಮ ಅಪೇಕ್ಷೆ ಏನು, ನಮ್ಮ ಅಪೇಕ್ಷೆ ಏನು, ನಮ್ಮ ಯಾರು ಓದೋದಿಲ್ಲ, ಆಗ ಒಂದು ಅಪೇಕ್ಷೆ ಏನು, ನೀವು ಏನು ಅಭ್ಯರ್ಥಿಕೊಂಡು ಒಂದು ಕಾಲದಲ್ಲಿ ನಿಂತ್ಕೊಳ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲೂ ಇದೇ ತರ ಕಾರ್ಯ ನೀವು ಮಾಡಬೇಕು ಅಂತಲೇ ನಮ್ಮೊಂದು ಕೋರಿಕೆ ಅಷ್ಟೇ. ನೀವೇನಾದ್ರೂ ಬರಬೇಕು, ಅದೇ ಮಾಡ್ಕೊಂಡು ಬರಬೇಕು, ಇಷ್ಟು ನಮ್ಮ ಇಚ್ಛೆ ಅಭ್ಯರ್ಥಿ ಏನಿಲ್ಲ. ಇದೇ ತರ ನಾನಾದ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ, ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈಗ ನಾನು ಸ್ವಲ್ಪ ನಮಗೆ ಘೋಷಣೆ ಕೊಡೋಣ. ಭಾರತ ಮಾತಾ ಕಿ ಜೈ ಅಂತೀನಿ, ನೀವು ಜೈ ಅಂತೀರಿ. ಹೋಗೋ ಭಾರತ ಮಾತಾ ಕಿ, ಹೋಗೋ ಭಾರತ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ವಂದೇ ವಂದೇ ವಂದೇ. ಧನ್ಯವಾದ. ನಾವು ದಿನಕ್ಕೆ 800ರಿಂದ 1500ವರೆಗೂ ದುಡಿತಾ ಇದ್ದೀವಿ. ತಿಂಗಳಿಗೆ ಏನಿಲ್ಲ ಅಂದ್ರೂ 20ರಿಂದ 25,000ವರೆಗೆ ದುಡಿತಾ ಇದ್ದೀವಿ. ಇವಾಗ ನಮ್ಮವ್ರನ್ನ 10 ರೂಪಾಯಿ ಸಹ ಕೇಳೋಷ್ಟಿಲ್ಲ. ನಮ್ಮ ಕಾಲ ಮೇಲೆ ನಾವೇ ನಿಂತಿದ್ದೀವಿ. ಇವಾಗ ಅವ್ರು ಸಹ ನಾವು ಅನುಕೂಲ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರೇಮ ಅಂತ. ನಾನು ಭಾರತದಿಂದ ಬಂದಿದ್ದೀನಿ. ನಾನು ಇಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಹಾಗೂ ಸಮರ್ಪಕ ಸೇವಾ ಟ್ರಸ್ಟಿಂದ ನನಗೆ ತುಂಬಾ ಉಪಯೋಗ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನಾವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀವಿ. ಇಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ತರಹದ ಒಳ್ಳೆ ಎತ್ತರದಲ್ಲಿ ಕತ್ಕೊಂಡು ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬಹುದು. ಯಾಕಂದ್ರೆ ಬೇರೆ ಕಡೆ ಹೋಗಿ ಸಂಪಾದನೆ ಮಾಡಕ್ಕಾಗಲ್ಲ. ನಾವೇ ಮನೆಯಲ್ಲಿದ್ದು ದಿನಕ್ಕೆ 800 ಇಲ್ಲ ಅಂದ್ರೆ 250 ರೂಪಾಯಿಗಳಿಂದ ನಾವು ಸಂಪಾದನೆ ಮಾಡಬಹುದು. ಆದ್ರೆ ಹಾಗೆ ಹೋದ್ರೆ ಸಾಯಂಕಾಲ ಬರಕ್ಕಾಗಲ್ಲ, ಹೋಗಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ನಾವೇ ನಿಂತ್ಕೊಂಡು ಮಕ್ಕಳಿಗೆ ವಿದ್ಯೆ ಎಲ್ಲ ಹೇಳ್ಕೊಂಡು ನಾವೇ ಎಲ್ಲ ಸಂಪಾದನೆ ಮಾಡಬಹುದು. ಹಿಂದೂ ಸೇವಾ ಪ್ರತಿಷ್ಠಾನ ಹಾಗೂ ಸಮರ್ಪಕ ಸೇವಾ ಟ್ರಸ್ಟ್ ಕಡೆಯಿಂದ ನಮಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಇಂತಹ ಗಣ್ಯರಿಗೆ ಕೃತಜ್ಞತೆಗಳನ್ನು. 500ರಿಂದ 800 ಒಂದಿನ ಸಾಲ ಆಗುತ್ತೆ. ಒಂದಿನ ದುಡ್ಡಿಗೆ ಹಾಕುನು ತಿಂಗಳ 15ರಿಂದ 20,000 ರೂಪಾಯಿ ಮಾಡ್ಬೋದು. ಅದಕ್ಕೆ ಕಲಿಸಿ ರೊಕ್ಕ ತಗೊಂಡಿರು ಅದನ್ನ ನಾನು ಅಳವಡಿಸ್ಕೊಂಡಿಲ್ಲ. ಅದರ ಡೈವರ್ಟಿಂದ ಏನಾಗುತ್ತೆ ಅಂದ್ರೆ ಇವಾಗ ಒಂದು ಎಜುಕೇಶನ್ ಆಗಿರುತ್ತೆ. ನಮ್ಮ ಏರಿಯಾದಲ್ಲಿ ಏನಾಗುತ್ತೆ ಅಂದ್ರೆ 6,000, 7,000, 8,000 ತಿಂಗಳಿಗೆ ಕಟ್ಟಾಗ್ತದೆ. ಅದು ನಾನೇ ಮನೆ ಮಾಡ್ಕೊಳ್ಳೋದ್ರಿಂದ ನನ್ನ ಕೈಯಾದಾಗ ಹಾಕಿದ್ರೆ ಸುಮ್ಮನೆ ಹಾಕಿದ್ದು ಅಥವಾ ನಮ್ಮ ದೇಶದಾಗ ನೈಟು ಕೆಲಸ ಮಾಡ್ಬೋದು. ಮತ್ತೆ ಮಕ್ಕಳನ್ನ ಓದಿಸ್ಕೊಂಡು ಸ್ಕೂಲಿಗೆ ಟೈಮಿಗೆ ಕಳಿಸ್ಬೋದು. ಸಾಯಂಕಾಲ ಟ್ಯೂಷನ್ ಅದಕ್ಕೆ ಕಳಿಸ್ತೀರ ಮಕ್ಕಳನ್ನ ನಾವೇ ಮನೆಯಲ್ಲಿ ಓದಿಸ್ಕೊಂಡು ನಮ್ಮ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ಏನು ಇದಾಗ್ತದೆ ನನಗೆ ಅಂದ್ರೆ ನಾನು ಇದು ಟೈಲರಿಂಗ್ ಆದ್ಮೇಲೆ ನಾನು ಓದಾಗಿ ನನಗೆ ಮಕ್ಕಳು ಸ್ಫೂರ್ತಿ ಕೊಡ್ತಿದ್ರು. ಅದರ ಕಂಟ್ರೋಲ್ ನಾನು ಕಟ್ಕೊಳ್ತಾ ಇದ್ದೀನಿ. ಅದರ ಕಂಟ್ರೋಲ್ ಕಟ್ಕೊಂಡು ನನ್ನ ಮಕ್ಕಳಿಗೆ ಏನು ಬೇಕೋ ಡೈಲಿ ಇನ್ನೂ ಕೊಡ್ಬೇಕಂದ್ರೂ ಕೂಡ ಸರ್ಕಾರ ಹಣ ಕೇಳಬೇಕಾಗುತ್ತೆ. ನವೀನ್ ನಮಸ್ಕಾರ, ನನ್ನ ಹೆಸರು ಮೌನಿಕಾ ಅಂತ. ನಾನು ಹಿಂದೂ ಸೇವಾ ಪ್ರತಿಷ್ಠಾಪನದಿಂದ ದುಬುರೆಯಿಂದ ಬಂದಿದ್ದೇನೆ. ಟೈಲರಿಂಗ್ ಕ್ಲಾಸ್. ನಾನು ಈ ಟೈಲರಿಂಗ್ ಕ್ಲಾಸ್ ಕಲಿತುಕೊಂಡು ಮನೆಯಲ್ಲೇ ದುಡಿಮೆ ಮಾಡುತ್ತೇನೆ. 800 ರೂಪಾಯಿ, 1,000 ರೂಪಾಯಿ ಅದರಿಂದ ದುಡಿಮೆ ಮಾಡುತ್ತೇನೆ. ಈ ವಿದ್ಯೆಯನ್ನು ಕಲಿತುಕೊಟ್ಟಿದ್ದವರಿಗೆ ದಲಿತಕ್ಕನಿಗೆ ಧನ್ಯವಾದಗಳು. ನಮಸ್ಕಾರಗಳು. ಆದರೆ ನಾನು ಕಂಪ್ಯೂಟರ್ ಕ್ಲಾಸ್ ಕಲಿತು ಇಲ್ಲಿ ಬಂದಿದ್ದೀನಿ. ಆಗ 58 ವರ್ಷ ವಯಸ್ಸಾದರೂ ಕೂಡ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು. ಆದರೆ ನಾನು ಮಾಡಿ ನೋಡಿಸಿ ಮುಂದೆ ಬಂದಿದ್ದೀನಿ. ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ
ನಮಸ್ತೆ ಸರ್. ಹಿಂದೂ ಸೇವಾ ಪ್ರತಿಷ್ಠಾ ಹಾಗೂ ಸಮರ್ಪಕ ಸೇವಾ ಕಡೆಯಿಂದ ನಮಗೆ ತುಂಬಾ ಉಪಕಾರ ಆಗಿದೆ. ನಾನು ಟೈಲರಿಂಗ್ ಕ್ಲಾಸ್ ಕಲಿತಿದ್ದು ಕನಕ ಮೇಡಮ್ ಅವರ ಹತ್ರ. ಅವ್ರು ನಮ್ಗೆ ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ. ನಮಗೆ ತಿಂಗಳಿಗೆ ಏನಿಲ್ಲ ಅಂದ್ರೂ ನಾವು ಒಂದು 25,000 ಸಂಬಳ ತೆಗಿತಾ ಇದ್ದೀನಿ. ನಾನೇ ನನ್ನ ಮಗು ಸ್ವಂತ ಬೆನ್ನಿಂದ ನಾನು ಓದಿಸ್ತಾ ಇದ್ದೀನಿ. ಮತ್ತೆ ನಾನು ಚೀಟಿ ಕಟ್ಕೊಂಡಿದ್ದೀನಿ. ನನ್ನ ಮಗು ನಾನು ಏನಿದ್ರು ನಾನೇ ಸ್ವಂತ ದುಡಿಮೆಯಿಂದ ಮಾಡಬೇಕಾದ್ರೆ ಮಾಡ್ತಾ ಇದ್ದೀನಿ. ನನ್ನ ಮನೆ ನಾನೇ ನಡೆಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸಾಹಿತಿ ಕೈವಾರದಿಂದ ಬಂದಿರೋರು ಹೊರಗಡೆ ಹೋಗಿ ದುಡಿಯೋಕೆ ಆಗ್ತಿರೋರಿಗೆ ಇದು ಒಳ್ಳೆ ಅವಕಾಶ. ನಾನು ಮನೆಯಲ್ಲಿ ಮಕ್ಕಳು ನೋಡ್ಕೊಂಡು ಮನೆ ಜವಾಬ್ದಾರಿ ನಡೆಸ್ಕೊಂಡು ನಾನು ಕೆಲಸವನ್ನು ಕಲಿತಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಹಿಂದೂ ಸೇವಾ ಪ್ರತಿಷ್ಠಾನ ಹಾಗೂ ಸಮರ್ಪಕ ಸೇವಾ ಟ್ರಸ್ಟ್ ಕಡೆಯಿಂದ ನನಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಹೆಸರು ನಿಮಗಿದ್ದು, ನನ್ನ ಹಸ್ಬೆಂಡ್ ಪೊಲೀಸ್ ಆಫೀಸರ್. ಆದರೂ ಹಿಂದೂ ಸೇವಾ ಸಮಿತಿ ಮತ್ತು ಸಮರ್ಪಕ ಟ್ರಸ್ಟಿಂದ ನಾನು ಟೈಲರಿಂಗ್ ಕಲ್ತಿದ್ದೀನಿ. ಅದಾದ್ಮೇಲೆ ಪಾಲ್ಗಳನ್ನು ಕಲ್ತಿದ್ದೀನಿ. ಎರಡು ಕಲ್ತ್ಕೊಂಡು ಇವಾಗ ಟೈಲರಿಂಗ್ ನಮ್ಮ ಮಕ್ಕಳಿಗೆ ಎಲ್ಲ ಬಟ್ಟೆಗೆಲ್ಲ ಹೊಲಿತೀನಿ. ಫ್ಯಾಷನ್ ಡಿಸೈನರ್ ಮತ್ತೆ ಪಾರ್ಲರ್ದು ಎಲ್ಲ ಕಲ್ತ್ಕೊಂಡು ಫೇಶಿಯಲ್ ಎಲ್ಲ ಮಾಡ್ತೀವಿ. ನಮ್ಗೆ ಇಷ್ಟೆಲ್ಲ ನಮ್ಮ ಗುರುಗಳು ಎಲ್ಲ ಕಲಿಸಿದ್ದಾರೆ. ಅನಿಲ್ ಜಿ ಸರ್ ಮತ್ತೆ ನಮ್ಮ ಮೇಡಮ್ ಗೀತಾ ಮೇಡಮ್